ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ಈ ನಿರೀಕ್ಷೆಯ ವಾಕ್ಯ, ಈ ದೈನಿಕ ಧ್ಯಾನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ಬಹಳ ಬಹಳ ಸಂತೋಷ ಪಡ್ತೇನೆ. ಯೇಸುವಿನ ರಕ್ತದಲ್ಲಿ ಜಯ, ಯೇಸುವಿನ ಬಾಸುಂಡಗಳಿಂದ ನಮಗೆ ಆರೋಗ್ಯ, ಕಲ್ವಾರಿ ಶಿಲುಬೆಯ ಮರಣದಿಂದ ನಮಗೆ ಆಶೀರ್ವಾದ, ಯೇಸು ಕ್ರಿಸ್ತನ ಧರಿಸಿಕೊಂಡಂಥ ಮುಳ್ಳಿನ ಕ್ರೀಟದಿಂದ, ಶಾಪದ ಬಂಧನದಿಂದ ಬಿಡುಗಡೆ, ಯೇಸು ಕ್ರಿಸ್ತನ ಪಾಡು ಮರಣದ ನಿಮಿತ್ತವಾಗಿ ಪರಲೋಕ ರಾಜ್ಯದ ಬಾಗಿಲು ನಮಗಾಗಿ ತೆರೆದಿದೆ. ಎಷ್ಟು ಆಶೀರ್ವಾದಗಳು ಶಿಲುಬೆಯಲ್ಲಲ್ವ. ನಮಗೆ ನಿರೀಕ್ಷೆಯನ್ನು ಕೊಡುವಂಥ ಒಂದೇ ಜಾಗ ಅದು ಕಲ್ವಾರಿ ಶಿಲುಬೆ. ಆ ರೀತಿಯಾಗಿ ಶಿಲುಬೆಯ ಬಗ್ಗೆ ಧ್ಯಾನಿಸುವಂಥ ಇಂದಿನ ನಿರೀಕ್ಷೆಯ ವಾಕ್ಯ ಪೌಲನು ಕೊಲೋಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13-14 ವಾಕ್ಯ. ದ ಎಪಿಸಲ್ ಆಫ್ ಸೆಂಟ್ ಪಾಲ್ ಟು ದ ಕೊಲೋಸಿಯನ್ಸ್ ಚಾಪ್ಟರ್ 1 ವರ್ಸಸ್ 13 and 14. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಒಂದು ಅದ್ಭುತವಾದಂಥ ವಾಕ್ಯ ಪ್ರಿಯರಾದವರೇ. ಈ ವಾಕ್ಯ ಹೇಳ್ತದೆ, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಕುಮಾರನಾದಂಥ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಆತನು ಸೇರಿಸಿದನು. ನಾವು ಎಲ್ಲಿದ್ವಿ? ಅಂಧಕಾರ. ಅಂಧಕಾರ ಅಂದರೆ ಏನರ್ಥ? ಸೈತಾನನು, ಅವನ ಕೃತ್ಯಗಳು, ಅವನ ಕ್ರಿಯೆಗಳು, ಅವನ ರಾಜ್ಯ. ದೇವರು ಸೈತಾನನ ರಾಜ್ಯದಿಂದ ತನ್ನ ಕುಮಾರನಾದಂಥ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿದ್ದಾನೆ. ಹಲ್ಲೆಲೂಯಾ. ಅಂಧಕಾರದಿಂದ ಆಶ್ಚರ್ಯಕರವಾದಂಥ ಬೆಳಕಿಗೆ ಕರ್ತನು ನಮ್ಮನ್ನು ತಂದಿದ್ದಾನೆ. ಆಮೇನ್. ಮರಣದ ಜೀವಿತದಿಂದ ಯೇಸು ಕ್ರಿಸ್ತನು ಕೊಡುವ ಅದ್ಭುತವಾದಂಥ ಪರಲೋಕದ ಜೀವಿತದಲ್ಲಿ ಕರ್ತನು ನಮ್ಮನ್ನು ಸೇರಿಸಿದ್ದಾನೆ. ಆಮೇನ್. ನರಕದ ಹಾದಿಯಿಂದ ಸ್ವರ್ಗದ ಹಾದಿಗೆ ದೇವರು ನಮ್ಮನ್ನು ನಡೆಸಿದ್ದಾನೆ. ನಾವು ಲೋಕದ ಅಂಧಕಾರದ ರಾಜ್ಯದಲ್ಲಿದ್ವಿ, ಆದರೆ ಈಗ ತನ್ನ ಮಗನಾದಂಥ ಕುಮಾರನ ರಾಜ್ಯದಲ್ಲಿ ಸೇರುವಂತೆ ಕರ್ತ ನಮಗೆ ದೊಡ್ಡ ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ಇದು ಹೇಗೆ ಸಾಧ್ಯ? ಇದು ಕಲ್ವಾರಿ ಶಿಲುಬೆಯಿಂದಲೇ, ಯೇಸುವಿನ ರಕ್ತದಿಂದಲೇ ಇದು ಸಾಧ್ಯ. ಆತನು ಯೇಸು ಕ್ರಿಸ್ತನ್ನು ವಿಚಾರಿಸ್ತಾ ಇರಬೇಕಾದ್ರೆ ಆತನ ಗಡ್ಡವನ್ನು ಎಳೆದರು, ರಕ್ತ ಹರಿಯಿತು, ಮುಖದ ಮೇಲೆ ಉಗುಳಿದ್ರು, ಅವಮಾನ, ತಲೆ ಮೇಲೆ ಮುಳ್ಳು ಕಿರೀಟವನ್ನು ಇಟ್ಟು ಕೊರಡೆಗಳಿಂದ ಹೊಡೆದರು, ಸಹಿಸಿಕೊಂಡ. ತನ್ನ ವಸ್ತ್ರಗಳನ್ನೆಲ್ಲ ಬಿಚ್ಚಿ ಬೇರೆ ಒಂದು ವಸ್ತ್ರವನ್ನು ಹಾಕಿ ಯಹೂದ್ಯರ ಅರಸನು ಈತನೇ ಎಂಬುದಾಗಿ ಪರಿಹಾಸ್ಯ ಮಾಡಿದ್ರು, ಸಹಿಸಿಕೊಂಡ. ಒಂದು ಚಡಿ ಏಟುಗಳು 39 ರೋಮಾಪುರದ ಭಯಂಕರವಾದಂಥ ಸೈನಿಕರು, ಮೃಗಗಳ ಹಾಗಿರುವಂಥ ಸೈನಿಕರು ಅದನ್ನು ಯೇಸು ಕ್ರಿಸ್ತನ ಬೆನ್ನಲ್ಲಿ ಹೊಡಿಬೇಕಾದ್ರೆ, ಶರೀರದಲ್ಲಿ ಹೊಡಿಬೇಕಾದ್ರೆ ರಕ್ತವು ಮಾಂಸವು ಕಿತ್ತುಕೊಂಡು ಬಂತು, ಸಹಿಸಿಕೊಂಡ. ಭಾರವುಳ್ಳ ಶಿಲುಬೆಯನ್ನು ಹೊರುವಂತೆ ಯೇಸು ಕ್ರಿಸ್ತನ ಒತ್ತಾಯಪಡಿಸಿದ್ರು. ಹೊತ್ಕೊಂಡು ನಡೆದ, ಗೊಲ್ಗೊತ್ತಾ ಬೆಟ್ಟದ ಮೇಲೆ ನಡೆದ. ಕೈಗಳಲ್ಲಿ ಮೊಳೆಗಳು, ಕಾಲುಗಳಲ್ಲಿ ಮೊಳೆಗಳು, ಶಿಲುಬೆಗೆ ಹಾಕಿದ್ರು. ಎಷ್ಟು ವೇದನೆ, ಅವಮಾನ, ನೋಡುವವರೆಲ್ಲ ಬೈದರು, ಗೇಲಿ ಮಾಡಿದ್ರು, ಪರಿಹಾಸ್ಯ ಮಾಡಿದ್ರು. ಎಲ್ಲವನ್ನು ಸಹಿಸಿಕೊಂಡ. ಯಾಕೆ? ನಿಮ್ಮನ್ನು ನನ್ನನ್ನು ಅಂಧಕಾರದಿಂದ ದೇವರ ಮಗನಾಗಿರುವಂಥ ತನ್ನ ರಾಜ್ಯದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ. ಆಮೇನ್. ಹಲ್ಲೆಲೂಯಾ. ಶಿಲುಬೆಯ ಪಾಡು ಮರಣ ನಿನಗಾಗಿ ಸಹೋದರ. ಯಾಕೆ? ಅಂಧಕಾರದಿಂದ ಬಿಡಿಸ್ಬೇಕು, ಸೈತಾನನ ರಾಜ್ಯದಿಂದ ದೇವರ ರಾಜ್ಯದಲ್ಲಿ ಸೇರಿಸಬೇಕು. ನಾವೀಗ ದೇವಕುಮಾರನ ರಾಜ್ಯದಲ್ಲಿ ಸೇರಿದ್ದೇವೆ. ಆ ಕುಮಾರನಲ್ಲಿ ನಮಗೆ ಸಿಗುವಂಥ ಆಶೀರ್ವಾದ, ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಆಮೇನ್. ನಾವು ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಬರಲು ಬಂದಿದ್ದಕ್ಕೆ ಕಾರಣ ನಮ್ಮ ಪಾಪಗಳು ಬಿಡುಗಡೆಯಾಗಿ ದೊಡ್ಡ ಪರಿಹಾರ ನಮಗೆ ಉಂಟಾಗಿದೆ. ಹಲ್ಲೆಲೂಯಾ. ಅಂದರೆ ನಾವು ಪಾಪಿಗಳಲ್ಲ, ನಾವು ಅಂಧಕಾರದಲ್ಲಿರುವಂಥ ಜನರಲ್ಲ, ನಾವು ಸೈತಾನನ ರಾಜ್ಯಕ್ಕೆ ಸೇರಿದವರಲ್ಲ, ನಾವು ನರಕದ ಹಾದಿಯಲ್ಲಿ ನಡೆಯುವವರಲ್ಲ. ನಾವು ದೇವರ ಮಕ್ಕಳು. ಪಾಪದಿಂದ ಪರಿಹಾರ ನಮಗೆ ದೊರಕಿದೆ ಕಲ್ವಾರಿ ಶಿಲುಬೆಯಲ್ಲಿ. ಅಂಧಕಾರದಿಂದ ಬಿಡುಗಡೆ ನಮಗೆ ಸಿಕ್ಕಿದೆ ಕಲ್ವಾರಿ ಶಿಲುಬೆಯಲ್ಲಿ.
ನರಕದಿಂದ ನಮಗೆ ವಿಮೋಚನೆ ದೊರಕಿದೆ ಕಲ್ವಾರಿ ಶಿಲುಬೆಯಲ್ಲಿ. ಆಮೇನ್. ಆದ್ದರಿಂದ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಅಂಧಕಾರದಿಂದ ದೇವರು ನಮ್ಮನ್ನು ಬಿಡಿಸಿ ತನ್ನ ಕುಮಾರನ ರಾಜ್ಯದಲ್ಲಿ ಸೇರಿಸಿದನು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಗಿದೆ. ಪಾಪ ಪರಿಹಾರಕ್ಕಾಗಿ ಹಣ ಖರ್ಚು ಮಾಡೋದು ಬೇಕಾಗಿಲ್ಲ, ನಿಮ್ಮ ಶರೀರವನ್ನು ಕಷ್ಟಪಡಿಸ್ಕೊಳ್ಳೋದು ಬೇಕಾಗಿಲ್ಲ, ಅವ್ರ ಕಾಲಿಗೆ ಇವ್ರ ಕಾಲಿಗೆ ಬೀಳೋದು ಬೇಕಾಗಿಲ್ಲ, ಅಲ್ಲಿ ನಡ್ಕೊಂಡು ಹೋಗ್ಬೇಕು, ಇಲ್ಲಿ ನಡ್ಕೊಂಡು ಹೋಗ್ಬೇಕು, ಇದು ದೇವ್ರಿಗೆ ಮಾಡಬೇಕು, ಅದು ದೇವ್ರು ಮಾಡಬೇಕು, ಏನೂ ಇಲ್ಲ. ಯೇಸುವೇ ಶಿಲುಬೆಯ ಬಳಿಗೆ ನಾನು ಬರ್ತೇನೆ, ನಿನ್ನ ರಕ್ತದಿಂದ ನನ್ನ ತೊಳೆ ಎಂಬುದಾಗಿ ಯೇಸುವನ್ನು ಸ್ವಂತ ರಕ್ಷಕನಾಗಿ ನಿಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಳ್ಳುವುದಾದರೆ, ಆತನ ರಕ್ತವು ನಿಮ್ಮನ್ನು ತೊಳೆಯಲು ನೀವು ಬಿಟ್ಟುಕೊಡುವುದಾದರೆ, ನಿಮ್ಮ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿಕೊಡುವುದಾದರೆ, ಆತನು ನಮ್ಮನ್ನು ಅಂಧಕಾರದ ಬೇರಿನಿಂದ ಕಿತ್ತು ತನ್ನ ಮಗನ ರಾಜ್ಯದಲ್ಲಿ ಆತನು ನಮ್ಮನ್ನು ನೆಡುತ್ತಾನೆ. ಅದು ಮಾತ್ರವಲ್ಲ, ಪಾಪದಿಂದ ಪರಿಹಾರ ಯೇಸು ಕ್ರಿಸ್ತನ ಮೂಲಕವಾಗಿ ಉಚಿತವಾಗಿ ನಮಗೆ ಸಿಗುವಂಥದ್ದಾಗಿ ಕಾಣಲ್ಪಡುತ್ತದೆ. ಹಲ್ಲೆಲೂಯಾ! ಎಷ್ಟು ದೊಡ್ಡ ಆಶೀರ್ವಾದ. ಈ ದಿನ ಜಗತ್ತನ್ನು ನೋಡ್ರಿ, ಅಂಧಕಾರದಲ್ಲಿದ್ದಾರೆ. ಕುಡಿಯೋದು, ವ್ಯಭಿಚಾರ, ಜಾರತ್ವ, ವೇಷಿತನ, ಡ್ರಗ್ಸು, ಮಾದಕ ವಸ್ತುಗಳು, ನಾನಾ ರೀತಿಯಾದಂಥ ಲೈಂಗಿಕ ಪಾಪಗಳು, ಭಯಂಕರವಾದಂಥ ಅಂಧಕಾರ. ಆದರೆ ಕರ್ತನು ತನ್ನ ಮಗನ ರಾಜ್ಯದಲ್ಲಿ ಸೇರಿಸಿದ್ದಾನೆ. ಅಲ್ಲಿ ಬೆಳಕು ನೋಡಿರಿ, TV ಸ್ಟುಡಿಯೋ ಶೂಟಿಂಗ್ ಮಾಡಬೇಕಾದ್ರೆ ಸುತ್ತಲೂ ಬೆಳಕು. ಓ, ದೇವರ ರಾಜ್ಯದಲ್ಲಿ ಇನ್ನೂ ಬೆಳಕು, ಅದ್ಭುತವಾದಂಥ ಬೆಳಕು, ಆಶ್ಚರ್ಯಕರವಾದಂಥ ಬೆಳಕು. ಆ ಬೆಳಕಿನ ಮಕ್ಕಳಾಗಿ ದೇವರು ನಮ್ಮನ್ನು ಪಾಪದಿಂದ ಬಿಡಿಸಿ ಪರಿಶುದ್ಧ ಜಾತಿಯಾಗಿ, ಪರಿಶುದ್ಧ ಸಂತತಿಯಾಗಿ, ಪರಿಶುದ್ಧ ಜನಾಂಗವಾಗಿ ಕರ್ತನವನ್ನು ಮಾರ್ಪಡಿಸಿದ್ದಾನೆ. ಇದಕ್ಕೆಲ್ಲ ಮೂಲ ಕಾರಣ ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯ ಪಾಡು ಮರಣ. ಅದನ್ನು ನಿತ್ಯವೂ ಧ್ಯಾನಿಸೋಣ, ಅದಕ್ಕೆ ನಿತ್ಯವೂ ಕೃತಜ್ಞತೆ ಸಲ್ಲಿಸೋಣ, ಕರ್ತನನ್ನು ಆರಾಧಿಸೋಣ. ಯೇಸು ಕ್ರಿಸ್ತನ ಶಿಲುಬೆಯನ್ನು ಬಿಟ್ಟು ಬೇರೆ ಎಲ್ಲಿಗೂ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಅಲ್ಲೇ ತಂಗಿರಿ, ಯೇಸುವಿನ ಶಿಲುಬೆಯನ್ನೇ ಧ್ಯಾನಿಸಿರಿ, ಪ್ರೀತಿಸಿರಿ, ಆರಾಧಿಸಿರಿ. ಕರ್ತನ ಪ್ರೀತಿಯಲ್ಲಿ ತುಂಬಲ್ಪಟ್ಟವರಾಗಿ ಕರ್ತನ ಈ ಪ್ರೀತಿಯನ್ನು ಇತರರಿಗೆ ಹಂಚಿರಿ, ಕರ್ತನನ್ನು ಸೇವಿಸಿರಿ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ಅಂಧಕಾರದಿಂದ ನಮ್ಮನ್ನು ಆಶ್ಚರ್ಯಕರವಾದಂಥ ಬೆಳಕಿಗೆ ನಿನ್ನ ಮಗನ ರಾಜ್ಯದಲ್ಲಿ ಪ್ರವೇಶಿಸುವಂತೆ, ಪಾಪದಿಂದ ಪರಿಹಾರವಾಗಿ ದೇವರೇ ನಾವು ಬಿಡುಗಡೆಯಾಗಿ ನಿನ್ನ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಡುವಂತೆ ನೀನು ಕೊಟ್ಟಂಥ ಮಹಾದೊಡ್ಡ ನಿನ್ನ ಕೃಪೆಗಾಗಿ ವಂದನೆ ಸ್ವಾಮಿ, ವಂದನೆ ಏಸಪ್ಪ. ನಿಮಗೆ ನಾವು ವಂದನೆ ಸಲ್ಲಿಸ್ತೇವೆ. ಕಲ್ವಾರಿ ಶಿಲುಬೆಯ ಪಾಡು ಮರಣಕ್ಕಾಗಿ ವಂದನೆ ಸಲ್ಲಿಸ್ತೇವೆ. ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರೊಟ್ಟಿಗೆ ನೀನು ಮಾತಾಡಿದ್ದೆ, ಅದಕ್ಕಾಗಿ ಸ್ತೋತ್ರ. ನಿಮಗೆ ಮಹಿಮೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಇನ್ನು ಮುಂದೆ ಅಂಧಕಾರ ನಮ್ಮ ಒಳಗೂ ಇಲ್ಲ, ನಮ್ಮ ಹೊರಗೂ ಇಲ್ಲ, ನಮ್ಮ ಕುಟುಂಬದಲ್ಲೂ ಇಲ್ಲ, ನಮ್ಮ ಜೀವಿತದಲ್ಲೂ ಇಲ್ಲ. ಕಾರಣ ಬೆಳಕಾಗಿರುವಂಥ ಯೇಸು ನಮ್ಮೊಳಗೆ, ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಂಗಡ ಇರುವುದರಿಂದ ನಾವು ದೇವರ ರಾಜ್ಯದ ಮಕ್ಕಳಾಗಿ ಮಾರ್ಪಟ್ಟಿದ್ದೇವೆ. ಗಾಡ್ ಬ್ಲೆಸ್ ಯು. ಆಮೇನ್.